ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿಲಿ ಈವ್ನಿಂಗ್ ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಕೂಡ ಮಾಡ್ತೀನಿ ನಾನು. ಇವಾಗ ಈವ್ನಿಂಗ್ ಆಲ್ರೆಡಿ 5:10 ಆಗಿದೆ. ಸೊ ಈವ್ನಿಂಗಿಂದ ನೈಟ್ ನಾನು ಮಲ್ಕೊಳ್ಳೋವರೆಗೆ ನಂದು ರುಟೀನ್ ಹೇಗಿರುತ್ತೆ ಅಂತ. ಸೊ ನಾನು ಚೈನ್ ತೆಗೆದಿಟ್ಟಿದ್ದೀನಿ, ಯಾಕೆಂದರೆ ನಂಗೆ ಸ್ವಲ್ಪ ಇಲ್ಲಿ ಇಚ್ಚಿಂಗ್ ಬರ್ತಿದೆ. ಸೊ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಅದಕ್ಕೆ ಸ್ವಲ್ಪ ಲೋಷನ್ ಎಲ್ಲ ಹಚ್ಚುತ್ತಿದ್ದೀನಿ. ಸೊ ಏನು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಮಾಡಬೇಕು. ಇವಾಗ ಟೀ ಶರ್ಟ್ ಇದೆ, ಇನ್ನೂ ಹಾಕ್ತಿದೆ, ಚೆನ್ನಾಗಿ ಅನ್ನಿಸ್ತಿದೆ ಇನ್ನೂ ಹಾಕ್ತಿದೆ ಅಂತ. ಇವಾಗ ಟೀ ಕಾಫಿ ಏನಾದರೂ ಮಾಡಬೇಕು. ಸೊ ತುಂಬ ಜನ ನೀವು ಮಿಲ್ಕ್ ಕುಡಿಯಲ್ವಾ ಅಂತ ಕೇಳ್ತಿದ್ದೀರಾ. ಮಾರ್ನಿಂಗ್ ಮತ್ತು ನೈಟ್ ಮಲಗಬೇಕಾದ್ರೆ ಮಿಲ್ಕ್ ಕುಡಿತೀನಿ. ಇದ್ರ ಮಧ್ಯ ಈವ್ನಿಂಗ್ ಟೀ ಅಥವಾ ಕಾಫಿ ಏನಾದರೂ ಕುಡಿತೀನಿ. ಸೊ ಕೆಲವರು ಕಾಫಿ ಕುಡಿಬಾರ್ದು ಅಂತ ಹೇಳಿದ್ದೀರಾ. ಫಸ್ಟು ಟ್ರೈಮಿಸ್ಟ್ರಲ್ಲಿ ಕಾಫಿ ಕುಡಿಬಾರ್ದು, ಬಟ್ ಅದು ಏನು ಫುಲ್ ಅಂತ ಏನಿಲ್ಲ, ಜಾಸ್ತಿ ದಿನದಲ್ಲಿ 1 ಕಪ್ಗಿಂತ ಜಾಸ್ತಿ ಕುಡಿಬಾರ್ದು ಅಂತ. ಸೊ ಓವರಾಲ್ ಪ್ರೆಗ್ನೆನ್ಸಿಲೂ ಕೂಡ ಅಷ್ಟೇ, ದಿನದಲ್ಲಿ ಕಾಫಿ ಅಥವಾ ಟೀ 1 ಕಪ್ಗಿಂತ ಜಾಸ್ತಿ ಕುಡಿಬಾರ್ದು. ಸೊ ಹಾಲು ನೀವು 2 ಟೈಮ್ ಕುಡಿಬೋದು. ಸೊ ನಾನು ಮಾರ್ನಿಂಗ್ ಮತ್ತು ನೈಟು ಹಾಲು ಕುಡಿತೀನಿ. ಇವಾಗ ನಾನು ಈವ್ನಿಂಗ್ ಟೀ ಅಥವಾ ಕಾಫಿ ಕುಡಿತೀನಿ, ಯಾಕೆಂದರೆ ನನಗೆ ಈವ್ನಿಂಗ್ ಅದಕ್ಕೂ ಆಕ್ಟಿವ್ ಆಗಿರೋಕ್ಕಾಗಲ್ಲ ಇಲ್ಲ ಅಂದರೆ ಈವ್ನಿಂಗ್ ಟೀ ಅಥವಾ ಕಾಫಿ ಕುಡ್ದಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಆಮೇಲೆ ಆದಷ್ಟು ನನಗೆ ಟೈಮ್ ಸಿಕ್ಕಿದಾಗೆಲ್ಲ ರೆಸ್ಟ್ ಮಾಡ್ತೀನಿ. ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೆ, ವಿಡಿಯೋ ಕೆಲಸ ಎಲ್ಲ ಮುಗಿಸಿ ಇಲ್ಲ ಮನೆ ಕೆಲಸ ಮುಗಿಸಿ ಟೈಮ್ ಸಿಕ್ಕಿದಾಗೆಲ್ಲ ಆದಷ್ಟು ರೆಸ್ಟ್ ಮಾಡ್ತೀನಿ. ಸೊ ಇವಾಗ ಟೀ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು, ಯಾಕೆಂದರೆ ಆಲ್ರೆಡಿ ನಂಗೆ ಹೊಟ್ಟೆ ಹಸಿತಿದೆ. ಸೊ ಆಫ್ಟರ್ನೂನ್ ಆಲ್ರೆಡಿ ಮಧ್ಯಾಹ್ನ ಊಟಕ್ಕೂ ಇದಕ್ಕೂ ಗ್ಯಾಪ್ ಆಯಿತು. 3 hours, ಆಲ್ಮೋಸ್ಟ್ 4 hours ಆಗ್ತಾ ಬಂತು ಅದಕ್ಕೆ. ಸೊ ಎವ್ರಿ 3 to 4 hours ಏನಾದರೂ ತಿಂತಿರಬೇಕಾಗುತ್ತೆ ಹೊಟ್ಟೆ ಹಸಿದಾಗೆಲ್ಲ, ಅದಕ್ಕೆ. ಸೊ ನಾನೇನು ಮಾಡ್ತೀನಿ ಅಂದರೆ ಈವ್ನಿಂಗ್ ಈ ಟೈಮ್, ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನನಗೆ ಏನಾದರೂ ಫ್ರೂಟ್ಸ್ ಎಲ್ಲ ತಿಂದುಬಿಡ್ತೀನಿ. ಸೊ ಈವ್ನಿಂಗ್ ಈ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಏನಾದರೂ ಡೈಜೆಸ್ಟಿವ್ ಬಿಸ್ಕೆಟ್ಸ್ ಆಗಿರ್ಬೋದು, ಆ ರೀತಿ ಏನಾದರೂ ಸ್ವಲ್ಪ ತಿಂತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕ್ಯೂಮ್ಯಾಥ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕ್ಯೂಮ್ಯಾಥ್ ಅಂದರೆ ಏನಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಎಷ್ಟೊಂದು ಮಕ್ಕಳಿಗೆ ಮ್ಯಾಥ್ಮ್ಯಾಟಿಕ್ಸ್ ಅಂದರೆ ಕಷ್ಟ, ಈ ಸಬ್ಜೆಕ್ಟ್ ನಮಗೆ ಕಷ್ಟ ಅಂತ ಅನ್ನಿಸ್ತಿರುತ್ತೆ, ಮತ್ತು ಅಷ್ಟೊಂದು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಿರಲ್ಲ. ಅಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಕ್ಯೂಮ್ಯಾಥ್ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ LKG ಇಂದ 10th ಸ್ಟ್ಯಾಂಡರ್ಡ್ವರೆಗೆ ಎಲ್ಲ ಮಕ್ಕಳಿಗೆ ಅವ್ರಿಗೆ ಮ್ಯಾಥ್ಮ್ಯಾಟಿಕ್ಸ್ನ ಈಸಿಯಾಗಿ ಸುಲಭವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ತಾರೆ. ಹಾಗೆಯೇ ಕ್ಯೂಮ್ಯಾಥಲ್ಲಿರೋ ಎಲ್ಲ ಟ್ರೈನರ್ಸ್ ಕೂಡ ಸರ್ಟಿಫೈಡ್ ಟ್ರೈನರ್ಸ್ ಅಂತ ಹೇಳ್ಬೋದು. ಮತ್ತು ಎಲ್ಲ ಮೆಟೀರಿಯಲ್ಸ್ನ IIT ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಡಿಸೈನ್ ಮಾಡಿರ್ತಾರೆ. ಫನ್ನಾಗಿ ಮ್ಯಾಥ್ಮ್ಯಾಟಿಕ್ಸ್ನ ಈಸಿಯಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋ ಥರ ಹೇಳ್ತಾರೆ. ಅದರಲ್ಲೂ LKG ಇಂದ 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆಫ್ಲೈನ್ ಇರುತ್ತೆ, ಅಂದರೆ ಸೆಂಟರ್ಸ್ ಇರುತ್ತೆ. ನೀವು ಹೇಗೆ ಟ್ಯೂಷನ್ ಕಳಿಸ್ತೀರಾ ಆ ರೀತಿ. ಸೊ ನಿಮಗೆ ಹತ್ತಿರ ಎಲ್ಲಿದೆ ನಿಮ್ಮ ಸೆಂಟರು, ನೀವು ಎಲ್ಲಿ ಇರ್ತೀರಾ, ಆಲ್ ಓವರ್ ಇಂಡಿಯಾ ಇದು ಇದೆ ಕ್ಯೂಮ್ಯಾಥ್ ಸೆಂಟರ್ಸು. ನಿಮಗೆ ಎಲ್ಲಿ ಹತ್ತಿರ ಇದೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಸೆಂಟರ್ ಹತ್ತಿರ ಇದೆ ಅಲ್ಲಿ ಮಕ್ಕಳನ್ನ ನೀವು ಸೇರಿಸ್ಬೋದು. ಅಲ್ಲಿ ಮಕ್ಕಳಿಗೆ ವಿಜುವಲೈಸೇಷನ್ ಮೂಲಕ, ಫನ್ ಆ್ಯಕ್ಟಿವಿಟೀಸ್ ಮೂಲಕ ಮ್ಯಾಥ್ಮ್ಯಾಟಿಕ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಸೊ ಏನಕ್ಕೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀವಿ ಅಂತ ಅವ್ರಿಗೆ ತಿಳಿಸ್ಕೊಡ್ತಾರೆ. ಹೇಗೆ ಅಂದರೆ ಟ್ಯಾಬ್ ಮೂಲಕ ಮತ್ತು ಪಝಲ್ ಮೂಲಕ, ಎಷ್ಟೊಂದು ಆ್ಯಕ್ಟಿವಿಟೀಸ್ ಮೂಲಕ ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಆವಾಗ ಸುಲಭವಾಗಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಮತ್ತು ಒಂದು ಫನ್ ಆಗಿರುತ್ತೆ ಅವ್ರಿಗೆ. ಇನ್ನು ಆ್ಯಕ್ಟಿವಿಟೀಸ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಮತ್ತು ಅವ್ರಿಗೆ ಇನ್ನು ಎಂಟರ್ಟೈನಿಂಗ್ ಆಗಿರುತ್ತೆ, ಬೇಗ ಅವ್ರಿಗೆ ಅರ್ಥ ಆಗುತ್ತೆ, ಮತ್ತು ಬೇಗ ಕೂಡ ಕಲಿತಾರೆ. ಸೊ ಹಾಗೆಯೇ ಇಲ್ಲಿ ನೀವು ಮಾಮೂಲಿ ಟ್ಯೂಷನ್ ಥರ ಇರುತ್ತೆ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ, ಒಂದು ಟ್ರೈನರ್ಗೆ ಬರೀ 6 ಮಕ್ಕಳು ಇರ್ತಾರೆ. ಸೊ ಅವ್ರು ಎಲ್ಲ ಮಕ್ಕಳು ಕೇರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಏನೇ ಡೌಟ್ಸ್ ಬಂದರೂ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ನಿಮ್ಮ ಮಕ್ಕಳಿಗೆ. ನೆಕ್ಸ್ಟ್ ಬಂದು 7th to 10th ಸ್ಟ್ಯಾಂಡರ್ಡ್ ಮಕ್ಕಳು ಏನಿರ್ತಾರೆ ಅವರು ಅಲ್ಲಿ ಸೆಂಟರ್ಗೂ ಕೂಡ ಹೋಗೋ ಹಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಗಣಿತನ ಸುಲಭವಾಗಿ ಕಲಿಬೋದು. ಅದರಲ್ಲೂ ಈ ಮಕ್ಕಳಿಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಅದರಲ್ಲೂ ಈ 7th to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇನ್ನೂ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಸ್ಟೂಡೆಂಟ್ಗೆ ಒಬ್ಬರು ಟ್ರೈನರ್ ಮಾತ್ರ ಇರ್ತಾರೆ. ಸೊ ಅವ್ರಿಗೆ ಏನೇ ಡೌಟ್ಸ್ ಬಂದರೂ ಯಾವಾಗಲೂ ಕ್ಲಿಯರ್ ಮಾಡ್ತಾನೆ ಇರ್ತಾರೆ. ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಅವ್ರಿಗೆ ಹೇಳ್ಕೊಡ್ತಾರೆ.
ಫನ್ನಾಗಿ ಆ್ಯಕ್ಟಿವಿಟೀಸ್ ಮೂಲಕ ಅವರಿಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಅವರು ಕೂಡ ತುಂಬ ಸುಲಭವಾಗಿ ಗಣಿತನ ಅರ್ಥ ಮಾಡಿಕೊಂಡು ಕಲಿತಾ ಹೋಗ್ತಾರೆ. ಹಾಗೆಯೇ ನಿಮಗೆ ಇದು ಚೆನ್ನಾಗಿದೆ ಇಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು ಅಂದರೆ ಫ್ರೀ ಟ್ರಯಲ್ ಕ್ಲಾಸಸ್ ಇದೆ. ನೀವು ಫ್ರೀ ಟ್ರಯಲ್ನ ಬುಕ್ ಮಾಡಿ ನಿಮಗೆ ಅದು ಇಷ್ಟ ಆದರೆ ಆಮೇಲೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೋದು. ನೀವು ಹೇಳ್ತಿರ್ಬೋದು, ರಮ್ಯಾ ಏನಕ್ಕೆ ಇವಾಗ ಇದ್ರ ಬಗ್ಗೆ ಹೇಳ್ತಿದ್ದಾರೆ, ಸ್ಟಡಿ ಹಾಲಿಡೇಸ್ ಬಂತು, ಇಲ್ಲ ಸಮ್ಮರ್ ಬಂತು, ಇವಾಗ ಕರೋನಾ ಇದೆ, ಮಕ್ಕಳನ್ನ ಕಲಿಸೋಕ್ಕಾಗ್ತಿಲ್ಲ ಅಂತ. ಸೊ 7 to 10 ಸ್ಟ್ಯಾಂಡರ್ಡ್ ಮಕ್ಕಳು ಆರಾಮಾಗಿ ಮನೇಲೇ ಕಲಿಬೋದು. ಸೊ ಸಮ್ಮರ್ ಹಾಲಿಡೇಸ್ದಲ್ಲಿ ಅವರು ಆಟ ಆಡೋದ್ರ ಜೊತೆಗೆ ಸ್ವಲ್ಪ ಮ್ಯಾಥಮೆಟಿಕ್ಸು ಕೂಡ ಕಲಿಬೋದು. ಅದಲ್ಲದೆ ಇನ್ನು LKG ಇಂದ 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇವಾಗಲೇ ಜಾಯಿನ್ ಮಾಡಿಸ್ಬೇಕು ಅಂತ ಏನಿಲ್ಲ. ಸೊ ಯಾವಾಗ ನಿಮಗೆ ಅನಿಸುತ್ತೆ ಸಮ್ಮರ್ ಹಾಲಿಡೇಸ್ ಆದಮೇಲೆ ಇಲ್ಲ ಇದೆಲ್ಲ ಕಡಿಮೆ ಆದಮೇಲೆ ಜಾಯಿನ್ ಮಾಡಿಸ್ಬೋದು. ಅದರಲ್ಲೂ ಮತ್ತು 6 ಮಕ್ಕಳು ಇರೋದ್ರಿಂದ ಅಷ್ಟೊಂದೇನು ಪ್ರಾಬ್ಲಮ್ಮು ಆಗೋಲ್ಲ, ತುಂಬ ಜನ ಕೂಡ ಇರೋದಿಲ್ಲ. ಸೊ ನೋಡಿ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ, ಫ್ರೀ ಟ್ರಯಲ್ ತೊಗೊಳ್ಳಿ. ಇಷ್ಟ ಆದರೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸಿ. ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ನಮಗೆ ನೆಸೆಸಿಟಿ ಇಲ್ಲ, ಸಮ್ಮರ್ ಹಾಲಿಡೇಸಲ್ಲಿ ನೆಸೆಸಿಟಿ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳನ್ನ ರಜಾ ಆದಮೇಲೆ ಇಲ್ಲ ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಅವ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ಮೇಲೆ ಆಮೇಲೂ ಕೂಡ ನೀವು ಮಕ್ಕಳನ್ನ ಜಾಯಿನ್ ಮಾಡಿಸ್ಬೋದು. ಸೊ ಇವಾಗ ಆಲೂ ಪರೋಟ ಮಾಡ್ಕೊಂಡು ತಿನ್ನೋಣ ಅಂತ ಆಲೂಗೆಡ್ಡೆ ಬೇಯಿಸಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫಸ್ಟೇ ಇದು ಮೇಲ್ಗಡೆದು ಸಿಪ್ಪೆಲ್ಲ ತೆಗೆದು ಬೇಯಿಸ್ಕೊಂಡಿದ್ದೀನಿ. ಗರಂ ಮಸಾಲ ಚೂರು, ಚಿಲ್ಲಿ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ನಾನು ಇದಾಕೊಂತೀನಿ, ಕೊರಿಯಂಡರು. ಸೊ ಆಯ್ತಾ, ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದಾಗ ಬೇಗ ಮಾಡ್ಕೋಬೋದು. ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ಪರೋಟ. ಸೊ ಫೈನಲಿ ಮಲಗೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡಿ ಬ್ರಷ್ ಮಾಡಿ ಮಲಗೋದು. ಈ ಟೈಮಲ್ಲಿ ಇಲ್ಲಾಂದರೆ ಹಲ್ಲುಗಳೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ. ಸೊ ಪೇಸ್ಟ್ ಕೂಡ ಅಷ್ಟೇ, ಇದು ನ್ಯಾಚುರಲ್ಲು, ಮೆಸ್ವಾಕ್ ಅವ್ರದ್ದು ಡಾಬರು. ಫ್ರೆಂಡ್ಸ್, ಇದು ನೋಡ್ಬೋದು ನೀವು, ಮಸ್ಕಿಟೋ ನೆಟ್ಟು. ಸೊ ನಾವು ಅಮೆಝಾನಲ್ಲಿ ತೊಗೊಂಡಿದ್ದು 1500 ರುಪೀಸ್ ಅನ್ನಿಸುತ್ತೆ. ಸೊ ಹೀಗೆ ಹಾಕೋದು, ಕ್ವೀನ್ ಸೈಜ್, ಕಿಂಗ್ ಸೈಜ್ ಮತ್ತು ಸಿಂಗಲ್ ಎಲ್ಲ ಬರುತ್ತೆ. ಮತ್ತು ಟ್ರಾವೆಲ್ ಮಾಡೋಕ್ಕೂ ಈಸಿ. ಅದು ಪ್ಯಾಕ್ ಕೊಟ್ಟಿದ್ದಾರೆ, ಅದರಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಕ್ಯಾರಿ ಮಾಡೋದಕ್ಕೆಲ್ಲ ಈಸಿ. ಬೇಕಂದರೆ ಬಿಚ್ಚಿಡ್ಬೋದು, ಇಲ್ಲ ಹೀಗೆ ಬಿಡ್ಬೋದು. ಎರಡು ಕಡೆ ನೀವು ನೋಡ್ಬೋದು, ಎರಡು ಕಡೆ ಜಿಪ್ ಇದೆ. ಸೊ ಓಪನ್ ಮಾಡಿ ಆರಾಮಾಗಿ ಒಳಗಡೆ ಹೋಗ್ಬೋದು. ಬೆಳಗ್ಗೆ ಟೈಮ್ ಹೀಗೆ ಕ್ಲೋಸ್ ಮಾಡಿ ಬಿಡ್ಬೋದು. ಸೊ ಬೆಳಗ್ಗೆ ಟೈಮ್ ಹೀಗೆ ಓಪನ್ ಮಾಡಿ ಬಿಡ್ಬೋದು. ನಂಗೆ ಒಂದೊಂದ್ಸರಿ ರಾತ್ರಿ ಮಸ್ಕಿಟೋ ಕಚ್ಬಿಡೋದು ಗೊತ್ತಾಗ್ತಿಲ್ಲ, ಏನು ಫ್ಯಾನ್ ಹಾಕಿದ್ರು, ಅದು ಮಸ್ಕಿಟೋ ಬ್ಯಾಟ್ ಇದ್ದರು, ಗುಡ್ ನೈಟ್ ಹಾಕಿದ್ರು, ಏನು ಹಾಕಿದ್ರು ಹೋಗಲ್ಲ. ಸೊ ಸೊಳ್ಳೆಗಳು ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈಗ ಮನುಷ್ಯರು ಹೆಂಗೆ ಬುದ್ಧಿ ಕಲ್ತ್ಕೊತಾರೆ, ಸೊಳ್ಳೆಗಳು ಹಂಗೆ ಕಲ್ತ್ಕೊಬಿಟ್ಟಿರ್ಬೇಕಿಲ್ಲ. ಅದಕ್ಕೆ ಮಸ್ಕಿಟೋ ನೆಟ್ ತೊಗೊಂಡ್ವಿ.
ಸೊ 1500 ರುಪೀಸ್ 600 ರುಪೀಸ್ ಅನಿಸುತ್ತೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಇವಾಗ ಮಲ್ಕೋಬೇಕು. ಗುಡ್ ನೈಟ್. Thank you.